ಅವ್ರು ಹೊರಗೆ ತೆಗೆದು ತೋರಿಸುವಂಥ ಕೆಲಸವನ್ನು ಅವ್ರು ಮಾಡ್ತದೆ ಅನ್ನುವಂಥ ಮಾತನ್ನು ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ಹೆಗ್ಗಡೆ ಅವ್ರ ಹೆಸರಿತ್ತು ಅಥವಾ ಅವರ ಹಸ್ತಕ್ಷೇಪ ಇತ್ತಂದ್ರೆ ನಾವು ಯಾರನ್ನೂ ಬಿಟ್ಟು ಕೊಡೋದಿಲ್ಲ. ಇಲ್ಲಿ ನಮ್ಮ ಮುಖ್ಯವಾಗಿರೋದು ಅವರಾಗಲಿ ಇನ್ನೊಬ್ಬರಾಗಲಿ ಅವ್ರು ಸತ್ತು ಹೊರಗೆ ಬಂತಂದ್ರೆ ನಿಜವಾಗಿ ಪವಿತ್ರ ಆಗುವುದು ನಮ್ಮ ಮಂಜುನಾಥೇಶ್ವರ ದೇವರ ಧರ್ಮಸ್ಥಳ. ಇದನ್ನು ನಾವು ಹಾಗೆ ಬಿಟ್ಟರೆ ಏನಾಗಿಬಿಡ್ತದಪ್ಪ ಅಂದರೆ ಇದರಲ್ಲಿ ಯಾರು ಉಳಿದ್ರು ಅನ್ನುವಂಥ ಸಂಶಯ ಉಳಿದು ಹೋಗಿಬಿಡ್ತದೆ. ಇವತ್ತು ಇದು ಸ್ಪಷ್ಟ ಆಗಬೇಕು. ನ್ಯಾಯ ಮುಖ್ಯ ಇಲ್ಲ, ಸತ್ಯ ಮುಖ್ಯ ಅನ್ನೋಂಥ ಮಾತನ್ನು ಮಾತಾಡಿ ಪರಮೇಶ್ವರ್ ಅವರು ಭಾಳ ದೊಡ್ಡ ವಿಷಯವನ್ನು ಉತ್ತರ ಅದಕ್ಕೆ ಅನೇರವಾಗಿ ಕೊಟ್ಟ ದೊಡ್ಡ ವಿಷಯಕ್ಕೆ ಒಂದು ಏನಪ್ಪ ಅಂತಂದ್ರೆ ನಾವು ತನಿಖೆಯನ್ನು ಇನ್ನೂ ಮುಂದುವರಿಸ್ತೀವಿ. ಇನ್ವೆಸ್ಟಿಗೇಷನಿಗೆ ಶುರುವಾಗ್ಯದ, ಯಾರ್ಯಾರು ಏನೇನು ಅನ್ನುವಂಥ ವಿಚಾರಗಳು ಬರಬೇಕಾಗ್ಯದ. ಅದನ್ನು ಒಂದಿಷ್ಟು ವೇಟ್ ಮಾಡಿರಿ, ನೀವು ಗಡಿಬಿಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹುಡುಗಾಟ ಅನ್ನೋದು ಒಬ್ರಿಗೆ ಯಾರಿಗೋ ನಾವು ಆರೋಪ ಮಾಡೋದು ಪೂರ್ವದಲ್ಲ, ಅದು ಸಾಕ್ಷಿ ಸಮೇತ ಸಿಕ್ಕಾಗ ಮಾತ್ರ ನಾವು ಆ ವಿಷಯ ಮಾತಾಡಬೇಕಾಗ್ತದೆ ವಿನ ಮತ್ತೊಂದಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನಮ್ಮ ಪರಮೇಶ್ವರ್ ಹೇಳಿದ್ರಿಂದಾಗಿ ಇಲ್ಲಿವರೆಗೆ ಇವತ್ತು ತಿಮ್ರೋಡಿ ಅವರೇನೋ ಆರೋಪ ಮಾಡ್ತಾರೆ, ಜೊತೆಗೆ ಮಟ್ಟಣ್ಣವರು ಆರೋಪ ಮಾಡ್ತಾರೆ. ಸೌಜನ್ಯ ಆಳ ಮೇಲೆ ಒಂದು ಅತ್ಯಾಚಾರ ಆಗಿ ಕೊಲೆ ಆಗಿದ್ದು, ಅದರ ನಂತರ ಅನೇಕ ಜನರ ಕೊಲೆ ಆಗಿದ್ದನ್ನು ಅವರು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಇಲ್ಲೇ ಅದೇ ಕಾಲಕ್ಕೆ ಮಾವುದನ ಕೊಲೆ ಆಗಿದ್ದು, ಅದು ಸುಳ್ಳಿನಲ್ಲ. ಮಾವುದನ ಕೊಲೆ ಅಲ್ಲಿ ಇವತ್ತು ದೊಡ್ಡ ಶಾಪ್ ಆಗ್ಯದ, ಅಂಗಡಿ ಆಗ್ಯದ. ಅದು ಯಾಕಾಯಿತು, ಹೆಂಗಾಯಿತು, ಅವ್ನ ಕೊಲೆ ಯಾಕಾಯಿತು, ಇಲ್ಲಿವರೆಗೆ ಮುಚ್ಚಿ ಹೋಗಿದ್ದು ಕೇಸ್ಗಳಿದ್ದಾವೆ. ಇವುಗಳ ಬಗ್ಗೆ ಎಲ್ಲನೂ ಈಗ ಜೋರ್ದಾರ ತನಿಖೆ ನಡೀತದೆ. ಇದನ್ನಂಥವ್ರು ಯಾರು ಮಾಡಿಸಿದಾರೆ ಅದನ್ನು ಅನ್ನುವಂಥ ವಿಷಯ. ಹೀಗಾಗಿ SIT ಈಗ ತನ್ನದೇ ಅಂತ ಸರಿಯಾದ ಮಾರ್ಗದಲ್ಲೇ ತಪ್ಪಿತಸ್ಥರನ್ನು ಹುಡುಗು ಕೆಲಸವನ್ನು ಮಾಡಲಿಕ್ಕೆ ಸ್ವಲ್ಪ ಸಂಯಮ ನಾವೆಲ್ಲರೂ ತೊಗೋಬೇಕಾಗ್ತದೆ. ಸುಮ್ಮನೆ ಇಲ್ಲೇ ಲೆಫ್ಟಿಸ್ಟ್ ಮೇಲೆ ಆರೋಪ ಮಾಡೋದು, ಮತ್ತೊಬ್ಬರ ಮೇಲೆ ಆರೋಪ ಮಾಡೋದು, ಇಲ್ಲಿ